ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರುವಂತ ಪ್ರತಿಯೊಬ್ಬ ಆಸ್ಪೈರೆಂಟ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ನಿಮಗೋಸ್ಕರ. ನಾನು ಸೆಲ್ಫ್ ಸ್ಟಡಿ ಮಾಡಬಹುದಾ, ಸೆಲ್ಫ್ ಸ್ಟಡಿ ಮಾಡಿ ಎಕ್ಸಾಮ್ ಪಾಸ್ ಆಗಬಹುದಾ ಅಂತಂದ್ರೆ ಇದಕ್ಕೆ ಆನ್ಸರ್ ಡೆಫಿನೆಟ್ಲಿ ಎಸ್. ಪ್ರತಿಯೊಂದು ಎಕ್ಸಾಮ್ ನಂತರ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಬಹುದು, ನಾವು ನೋಡಿದೀವಿ ದಟ್ ಎಲ್ಲಾ ಸ್ಟೂಡೆಂಟ್ ಕೋಚಿಂಗ್ ಹೋಗೇನೆ ಪಾಸ್ ಆಗಿದ್ರಾ? ಅಲ್ಲ, ಮೆನಿ ಆಫ್ ದೆಮ್ ತುಂಬಾ ಜನ ಸ್ಟೂಡೆಂಟ್ಸ್ ವಿತೌಟ್ ಎನಿ ಕೋಚಿಂಗ್ ಕೂಡ ಪಾಸ್ ಆಗಿದ್ದಾರೆ. ಸೊ ಕೋಚಿಂಗ್ ಇಲ್ಲದೆ ನೀವು ಆರಾಮಾಗಿ ಪಾಸ್ ಆಗಬಹುದು. ಇವತ್ತಿನ ನಾನೊಂದು ಕೋಟ್ ಇಲ್ಲಿ ನಿಮ್ಗೇನು ಕಾಣಿಸ್ತದೆ, ಪುಷ್ ಯೋರ್ ಸೆಲ್ಫ್ ಬಿಕಾಸ್ ನೋ ಒನ್ ಎಲ್ಸ್ ಇಸ್ ಗೋಯಿಂಗ್ ಟು ಡೂ ದ್ಯಾಟ್ ಫಾರ್ ಯು ಅಂತಂದ್ರೆ ಡೆಫಿನೆಟ್ಲಿ ನೀವು ಕೋಚಿಂಗ್ ಇಲ್ಲದೆ ಏನೋ ಮುಂದಕ್ಕೆ ಬರಬಹುದು. ಓನ್ಲಿ ಥಿಂಗ್ ಇಸ್ ನಿಮಗೆ ಸೆಲ್ಫ್ ಡಿಸಿಪ್ಲಿನ್, ಸೆಲ್ಫ್ ಮೋಟಿವೇಶನ್ ಅನ್ನೋದಿರಬೇಕು ಅಷ್ಟೇ, ಇನ್ನೇನು ಅಲ್ಲ. ಸೆಲ್ಫ್ ಡಿಸಿಪ್ಲಿನ್, ಸೆಲ್ಫ್ ಮೋಟಿವೇಶನ್ ಇದೆ ಅಂತಂದ್ರೆ ಡೆಫಿನೆಟ್ಲಿ ಈ ನಾನು ಸ್ವಂತವಾಗಿ ಓದಿ ಪಾಸ್ ಆಗ್ತೀನಿ ಅಂತ ನಿಮಗೆ ಬರ್ತಿರೋಂಥ ಥಾಟೇ ತುಂಬಾ ಮೋಟಿವೇಟಿಂಗ್ ಥಾಟ್ ಆಗಿರುತ್ತೆ. ಬಿಕಾಸ್ ನಿಮ್ಮ ಮೇಲೆ ಇರುವಂತ ಒಂದು ನಂಬಿಕೆ, ನಿಮಗಿರುವಂತ ಸೆಲ್ಫ್ ಕಾನ್ಫಿಡೆನ್ಸ್ ನಿಮಗೆ ಥಾಟ್ ಅನ್ನ ತರ್ತದೆ. ಸೊ ಓನ್ಲಿ ಥಿಂಗ್ ವಾಟ್ ಯು ರಿಕ್ವೈರ್ ಇಸ್ ಕೋಚಿಂಗ್ ಇಲ್ಲದೆ ಆರಾಮಾಗಿ ನೀವು ಎಕ್ಸಾಮ್ ಪಾಸ್ ಆಗಬಹುದು. ಈ ವರ್ಷದ ಎಕ್ಸಾಮ್ ನ ಒಂದು ಆಪರ್ಚುನಿಟಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಯಾರಿಗೆ ಕೋಚಿಂಗ್ ಬೇಕು ಹಾಗಾದ್ರೆ ಅಂತಂದ್ರೆ, ಯಾರಿಗೆ ಸೆಲ್ಫ್ ಡಿಸಿಪ್ಲಿನ್ ಬೇಕು, ಕಂಟಿನ್ಯೂಸ್ ಗೈಡೆನ್ಸ್ ಬೇಕು, ನಮಗೆ ಮೆಂಟೋರ್ಶಿಪ್ ಬೇಕು. ಬಿಕಾಸ್ ನೀವೊಂದು ಎಕ್ಸ್ಪೀರಿಯನ್ಸ್ ಇಂದ ಮಾತನಾಡ್ತಿರ್ತೀರಿ ಅಂಡ್ ಆ ಎಕ್ಸ್ಪೀರಿಯನ್ಸ್ ನಮಿಗೂ ಬೇಕು. ನಿಮ್ಮ ಎಕ್ಸ್ಪೀರಿಯನ್ಸ್ ನ ನಮ್ಮ ಜೊತೆ ಹಂಚ್ಕೊಳ್ಳಿ. ನಮಗೆ ನೀವು, ಬಿಕಾಸ್ ಎಲ್ಲಾ ಸ್ಟೂಡೆಂಟ್ಸ್ ಪ್ರತಿ ಹೆಜ್ಜೆ ಫೇಲ್ ಆಗಿನೇ ಕಲಿಬೇಕು ಅಂತ ಇಲ್ಲ, ಬೇರೆಯವರ ಒಂದು ಎಕ್ಸ್ಪೀರಿಯನ್ಸ್ ಇಂದಾನು ನೀವು ಕಲಿಬಹುದು. ಈ ತರ ಮಾಡಬೇಕು, ಈ ತರ ಮಾಡಬಾರ್ದು ಅನ್ನೋದನ್ನ ನೀವು ಕಲಿತು ಮುಂದಕ್ಕೆ ಬರಬಹುದು ಅಂಡ್ ಆ ಒಂದು ಹೆಜ್ಜೆ ಈಸಿಯಾಗೂ ಇಡಬಹುದು. ಸೊ ಹಾಗಾಗಿ ಕೋಚಿಂಗ್ ನಿಮಗೆ ಹೆಲ್ಪ್ ಮಾಡುತ್ತೆ, ನಿಮಗೆ ಬೆಂಬಲವಾಗಿರುತ್ತೆ, ನಿಮಗೆ ಮಟೀರಿಯಲ್ಸ್ ಕೊಡೋದ್ರಲ್ಲಾಗ್ಲಿ, ಮಾಕ್ ಟೆಸ್ಟ್ ಕೊಡೋದ್ರಲ್ಲಾಗ್ಲಿ, ಈ ರೀತಿ. ಬಟ್ ವಿತೌಟ್ ಎನಿ ಕೋಚಿಂಗ್ ಡೆಫಿನೆಟ್ಲಿ ನೀವು ಮಾಡಬೇಕಾಗಿರುವಂತ ಕೆಲವು ಸ್ಟೆಪ್ಸ್ ಇದೆ, ಅದನ್ನ ಮಾಡಿ ನೀವು ಮುಂದಕ್ಕೆ ಬರಬಹುದು. ಫಸ್ಟ್, ನೋ ದ ಸಿಲೆಬಸ್ ಥರೋಲಿ ಅಂತಂದ್ರೆ, ನೀವು ಯಾವ ಎಕ್ಸಾಮ್ ನ ಅಪಿಯರ್ ಆಗಬೇಕು ಅಂತ ಅನ್ಕೊಂಡಿದ್ದೀರಿ ಆ ಎಕ್ಸಾಮ್ ಬಗ್ಗೆ ನಿಮಗೆ ಪೂರ್ತಿ ಸಿಲೆಬಸ್ ಗೊತ್ತಿರಬೇಕು. ಏನ್ ಎಕ್ಸಾಮ್ ಯಾವ ರೀತಿ ನಡೀತದೆ, ಸಿಲೆಬಸ್ ಏನು ಈ ಎಕ್ಸಾಮಿಗೆ, ಎಕ್ಸಾಮ್ ಸ್ಟ್ರಕ್ಚರ್ ಏನು, ಎಕ್ಸಾಮ್ ಎಷ್ಟು ಮಾರ್ಕ್ಸ್ ನಡೀತಿದೆ, ಯಾವ್ಯಾವ ಸಬ್ಜೆಕ್ಟ್ ಇದರಲ್ಲಿ ಕೇಳ್ತಾರೆ, ಈ ಸಬ್ಜೆಕ್ಟ್ಸ್ ನಾನು ಕಂಪ್ಲೀಟ್ ಯಾವ್ಯಾವ ಸಬ್ಜೆಕ್ಟ್ ಈ ಒಂದು ಸ್ಪೆಸಿಫಿಕ್ ಸ್ಟೇಟ್ ಬಗ್ಗೆ ನಾವು ಯಾವ ಸ್ಟೇಟ್ ನ ಎಕ್ಸಾಮ್ ತಗೊಳ್ತೀವಿ ಆ ಸ್ಟೇಟ್ ಸಬ್ಜೆಕ್ಟ್ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಆ ಎಕ್ಸಾಮ್ ಅಲ್ಲಿ. ಸೊ ಇಂಪಾರ್ಟೆನ್ಸ್ ಎಷ್ಟು ಪ್ರತಿಯೊಂದು ಸಬ್ಜೆಕ್ಟಿಗೆ, ಪ್ರಿಲಿಮ್ಸ್ ಸಿಲೆಬಸ್ ಆಗಬಹುದು, ಮೇನ್ಸ್ ಸಿಲೆಬಸ್ ಏನು, ಇಂಟರ್ವ್ಯೂ ಆದ್ರೆ ಏನನ್ನೆಲ್ಲ ಕೇಳಬಹುದು, ಈ ರೀತಿ ಕಂಪ್ಲೀಟ್ ಆಗಿ ಸಿಲೆಬಸ್ ನ ಓದಿ. ನೋಟಿಫಿಕೇಶನ್ ಏನ್ ರಿಲೀಸ್ ಆಗಿದೆ ಅದನ್ನ ಓದಿ, ನಿಮ್ಗೆ ಗೊತ್ತಾಗುತ್ತೆ ಎಕ್ಸಾಮ್ ನ ಸ್ಟ್ರಕ್ಚರ್ ಏನು, ಎಕ್ಸಾಮ್ ಹೇಗ್ ನಡೆಯುತ್ತೆ, ಮಾರ್ಕ್ಸ್ ಎಷ್ಟು ಟೈಮಿಂಗ್ ಇರುತ್ತೆ. ಸೊ ಈ ಸಿಲೆಬಸ್ ನ 100% ನಿಮಗೆ ಗೊತ್ತಿರಬೇಕು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಬಿಕಾಸ್ ತುಂಬಾ ಜನ ಮಾಡುವಂತ ಮಿಸ್ಟೇಕ್ ಸಿಲೆಬಸ್ಸೇ ಗೊತ್ತಿರೋದಿಲ್ಲ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಎರರ್. ಆ ಒಂದು ಪ್ರಾಬ್ಲಮ್, ಸಿಲೆಬಸ್ ಗೊತ್ತಿರಲೇಬೇಕು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ಯಾವ್ಯಾವ ಸಬ್ಜೆಕ್ಟ್ ಎಷ್ಟು ಮಾರ್ಕ್ಸ್ ಇದೆ ಅನ್ನೋದು. ನೆಕ್ಸ್ಟ್, ಅನಲೈಸ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಫಾರ್ ಎನಿ ಎಕ್ಸಾಮ್. ಈಗ ನಾನು ಒಂದು ಎಕ್ಸಾಮ್ ತಗೊಳ್ತಿದ್ದೀನಿ ಅಂತಂದ್ರೆ ಆ ಎಕ್ಸಾಮ್ ನ ಒಂದು ಟ್ರೆಂಡ್ ಅನಾಲಿಸಿಸ್ ಮಾಡಬೇಕಾಗತ್ತೆ. ಬಿಕಾಸ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅನ್ನೋದೇನಿದೆ ಆ ಟ್ರೆಂಡ್ ನಿಮಗೆ ತೋರಿಸುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ನಾನು ನನ್ನ ಮುಂದಿನ ಹೆಜ್ಜೆ ಏನ್ ಇಡಬೇಕು ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಷ್ಟು ಫೋಕಸ್ಡ್ ಸ್ಟ್ರಾಟಜಿಕಲಿ ನಾನು ಈ ಎಕ್ಸಾಮ್ ನ ತಗೋಬೇಕು, ನನ್ನ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಏನು, ಈ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನ ಒಂದು ಟ್ರೆಂಡ್ ಅನ್ನ ಅನಲೈಸ್ ಮಾಡೋದ್ರಿಂದ ನಿಮಗೆ ಇದು ಅರ್ಥ ಆಗತ್ತೆ. ಯಾವ ಸಬ್ಜೆಕ್ಟ್ ಎಷ್ಟು ಮಾರ್ಕ್ಸ್ ಕೇಳ್ತಿದ್ದಾರೆ, ಯಾವ ರೀತಿ ಪ್ರಶ್ನೆ ಕೇಳ್ತಿದ್ದಾರೆ, ಇನ್ ಡೆಪ್ತ್ ಸಬ್ಜೆಕ್ಟ್ ವೈಸ್ ಹೋಗ್ತಿದಾರಾ ಅಥವಾ ಸರ್ಫೇಸ್ ಲೆವೆಲ್ ಅಲ್ಲಿ ಬರೀ ಸೆಕ್ಷನ್ಸ್ ಕೇಳ್ತಿದಾರಾ, ಬರೀ ಫ್ಯಾಕ್ಚುಯಲ್ಲೇ ಇದೆಯಾ, ಇಲ್ಲ ನನಗೆ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಬೇಕಾ, ಇದನ್ನ ನಿಮಗೆ ಡಿಸೈಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ನಿಮ್ಮ ನೆಕ್ಸ್ಟ್ ಸ್ಟೆಪ್, ನಿಮ್ಮ ಪ್ರಿಪರೇಷನ್ ಏನಾಗಿರ್ಬೇಕು ಈಗ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡತ್ತೆ. ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನ ಸಾಲ್ವ್ ಮಾಡೋದು ಇಂಪಾರ್ಟೆಂಟ್ ಆಗತ್ತೆ, ಅನಲೈಸ್ ಮಾಡೋದು ಇಂಪಾರ್ಟೆಂಟ್ ಆಗತ್ತೆ. ಮೇಕ್ ನೋಟ್ಸ್. ಪ್ರತಿಯೊಂದು ಎಕ್ಸಾಮ್, ಯಾವುದೇ ಎಕ್ಸಾಮ್ ಆಗಿರ್ಲಿ, ನಾನು ಬರೀ ಓರಲ್ ಆಗಿ ಎಕ್ಸಾಮಿಗೆ ಎಲ್ಲ ಬೇರಾಕ್ಟ್ ಓದಿದ್ದೀನಿ ಅಂತಂದ್ರೆ ಆಗೋದಿಲ್ಲ. ನೆವರ್.
ಪ್ರತಿಯೊಂದನ್ನು ನೀವು ಸ್ಟ್ರಕ್ಚರ್ಡ್ ನೋಟ್ಸ್ ಆಗಿ ಬರಿಬೇಕಾಗತ್ತೆ. ಆ ನೋಟ್ ಮೇಕಿಂಗ್ ಅನ್ನೋದು ಒಂದು ರೀತಿ ಸ್ಕಿಲ್. ಏನ್ ಬರೀಬೇಕು ನಿಮ್ ನೋಟ್ಸ್ ಅಲ್ಲಿ, ಏನ್ ಇರಬೇಕು ನಿಮ್ ನೋಟ್ಸ್ ಅಲ್ಲಿ, ರಿಕ್ವೈರ್ಡ್ ಪಾಯಿಂಟ್ಸ್ ಏನು ಅದು ಗೊತ್ತಿರಬೇಕು. ಅಂಡ್ ಆ ಪಾಯಿಂಟ್ಸ್ ನ ನೀವು ನೋಟ್ ಡೌನ್ ಮಾಡ್ಕೋಬೇಕು. ಯಾವ ಎಕ್ಸಾಮಿಗೆ ಏನನ್ನ ಕೇಳಿದ್ರೆ ನಾನು ಏನ್ ಬರೀಬೇಕು. ಪ್ರಿಲಿಮ್ಸಿಗೆ ಒಂದೇ ಟಾಪಿಕ್, ಪ್ರಿಲಿಮ್ಸಿಗೆ ಬೇರೆ ರೀತಿ ಕೇಳ್ತಾರೆ, ಮೇನ್ಸಿಗೆ ಬೇರೆ ರೀತಿ ಕೇಳ್ತಾರೆ. ಪ್ರಿಲಿಮ್ಸಿಗೆ ಕೇಳಿದ್ರೆ ನಾನು ಏನನ್ನ ಬರಿಬೇಕು, ಮೇನ್ಸಿಗೆ ಕೇಳಿದ್ರೆ ಏನ್ ಬರಿಬೇಕು, ಎಷ್ಟು ಬರಿಬೇಕು. ಸೊ ಈ ರೀತಿ ಎಲ್ಲ ನೀವು ನೋಟ್ಸ್ನ ಬರೆಯೋದ್ರಿಂದ, ನೋಟ್ಸ್ ಮಾಡ್ಕೊಳ್ಳೋದ್ರಿಂದ ಇನ್ನಷ್ಟು ಚೆನ್ನಾಗಿ ನಿಮ್ಮ ಒಂದು ಪ್ರಿಪರೇಷನ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತೀರಿ. ನೋಟ್ ಮೇಕಿಂಗ್ ಸ್ಪೆಷಲಿ ನಿಮ್ಮ ಸ್ವಂತ ಹ್ಯಾಂಡ್ ರೈಟಿಂಗ್ ಅಲ್ಲಿ ಕೋಚಿಂಗ್ ತಗೊಂಡಾದ್ರೂ ಸರಿ, ತಗೊಳ್ದೇ ಇದ್ರೂ ಪರವಾಗಿಲ್ಲ, ನಿಮ್ಮ ಸ್ವಂತ ಹ್ಯಾಂಡ್ ರಿಟನ್ ನೋಟ್ಸ್ ಅನ್ನೋದು ನಿಮಗೆ ಒಂದು ಅಸೆಟ್ ಆಗುತ್ತೆ. ಬಿಕಾಸ್ ನಿಮ್ಮ ಹ್ಯಾಂಡ್ ರೈಟಿಂಗ್ ನಿಮ್ಮ ಕೈಯಲ್ಲೇ ನೀವು ಬರ್ದಿದ್ದೀರಿ ನೋಟ್ಸ್ ಅಂತ ಅಂದಾಗ ಆ ನೋಟ್ಸ್ ಆಲ್ರೆಡಿ ಸಬ್ ಕಾನ್ಶಿಯಸ್ಲಿ ನಿಮ್ಮ ಕಣ್ಣು, ನಿಮ್ಮ ಸೆನ್ಸರಿ ಮೆಮರಿ ಏನಿದೆ, ನಿಮ್ಮ ಕೈ, ನಿಮ್ಮ ಬ್ರೈನ್ ಎಲ್ಲಾನು ಗಮನದಲ್ಲಿ ಇಟ್ಕೊಂಡು ಬರ್ದಿದ್ದೀರಿ. ಸೊ ಇಟ್ ಇಸ್ ಆಲ್ರೆಡಿ ದೇರ್ ಇನ್ ಯೋರ್ ಬ್ರೈನ್. ನಿಮಗೆ ಏನಿದ್ರು ಅದನ್ನ ಇನ್ನ ರಿಫ್ರೆಶ್ ಮಾಡಬೇಕು, ರಿವೈಸ್ ಮಾಡಬೇಕು. ಸೊ ನೋಟ್ಸ್ ಬರ್ಕೊಳ್ಳೋದೇ ಒಂದು ಇಂಪಾರ್ಟೆಂಟ್ ಟಾಸ್ಕ್. ಅಂಡ್ ರಿಮೆಂಬರ್, ನೋಟ್ ಮೇಕಿಂಗ್ ಅಂತ ಅಂದಿದ ತಕ್ಷಣ ನೀವು ಬುಕ್ ತುಂಬಿಸೋದು, ಕತೆ ಬರೆಯೋದಲ್ಲ. ಇಟ್ ಈಸ್ ಅಬೌಟ್ ಸ್ಟ್ರಕ್ಚರ್ಡ್ ವೇ ಅಲ್ಲಿ ನೋಟ್ಸ್ ಅನ್ನ ಮಾಡ್ಕೋಬೇಕಾಗತ್ತೆ. ರಿಕ್ವೈರ್ಡ್ ಪಾಯಿಂಟ್ಸ್ ನ ಮಾತ್ರ ನೋಟ್ಸ್ ಅಲ್ಲಿ ಬರಿಬೇಕಾಗತ್ತೆ. ಬಿಕಾಸ್ ಅಲ್ಟಿಮೇಟ್ಲಿ ಎಕ್ಸಾಮ್ ಅಂದಿದ್ದ ದಿನ ನೀವು ಆ ನೋಟ್ಸ್ ಅನ್ನ ಒಂದ್ಸತಿ ಫ್ಲಿಪ್ ಮಾಡಿದ್ರೆ ನಿಮ್ಗೆ ಎಕ್ಸಾಮ್ ಪಾಸ್ ಆಗೋ ರೀತಿ ಇರಬೇಕು. ಆ ನೋಟ್ಸ್ ಅಲ್ಲಿ ಮತ್ತೆ ನೀವು ಹುಡುಕೋ ರೀತಿ ಆಗಬಾರ್ದು. ನೆಕ್ಸ್ಟ್, ಸೆಲ್ಫ್ ಅನಾಲಿಸಿಸ್. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ ಅಂಡ್ ಫೈನಲ್ ಸ್ಟೆಪ್ ಏನಂತಂದ್ರೆ, ನೋಟ್ಸ್ ಮಾಡ್ಕೊಳ್ತಿದ್ದೀರಿ, ರಿವೈಸ್ ಮಾಡ್ತಿದ್ದೀರಿ, ವೆರಿ ಗುಡ್. ಬಟ್ ಸೆಲ್ಫ್ ಅನಾಲಿಸಿಸ್ ಅಂತ ಅಂದಾಗ ಪ್ರತಿಯೊಂದು ಪ್ರಿಲಿಮ್ಸ್ ಅಂತ ಅಂದಾಗ ನಿಮ್ಮನ್ನ ನೀವು ಅನಲೈಸ್ ಮಾಡ್ಕೊಳ್ಳೋದು ಅಂತಂದ್ರೆ ಮಾಕ್ ಟೆಸ್ಟ್ ತಗೊಳ್ಳೋದು, ಕ್ವೆಶನ್ ಪೇಪರ್ಸ್ ಅಟೆಂಪ್ಟ್ ಮಾಡೋದು, MCQs ಅಟೆಂಡ್ ಮಾಡೋದಾಗಿರಬಹುದು ಅಥವಾ ಆನ್ಸರ್ ರೈಟಿಂಗ್ ಬರೆಯೋದಾಗಿರಬಹುದು. ನಿಮಗೆ ನೀವೇ ಒಂದು ಟೆಸ್ಟ್ ಅನ್ನ ಕೊಡಬೇಕಾಗತ್ತೆ. ತುಂಬಾ ಪ್ರಾಮಾಣಿಕವಾಗಿ, ತುಂಬಾ ಆನೆಸ್ಟ್ ಆಗಿ ನಿಮಗೆ ನೀವು ಟೆಸ್ಟ್ ಅನ್ನ ತಗೊಳ್ಳೋದು ಸೆಲ್ಫ್ ಅನಾಲಿಸಿಸ್. ಮಾಕ್ ಟೆಸ್ಟ್ ಆಗಿರಬಹುದು ಅಥವಾ ರಿಟನ್ ಎಕ್ಸಾಮಿನೇಷನ್ ಆಗಿರಬಹುದು. ಬಟ್ ಇದು ನಿಮ್ಮ ಒಂದು ಸ್ಟ್ಯಾಂಡ್ ಏನು, ನಿಮ್ಮ ರ್ಯಾಂಕ್ ಏನು, ನಿಮ್ಮ ಸ್ಟೇಟಸ್ ಏನು, ಇವತ್ತು ಎಷ್ಟು ಓದಿದ್ದೀರಿ, ನಿಮಗೆ ಎಷ್ಟು ನೆನಪಿದೆ, ಇದನ್ನ ಡಿಸೈಡ್ ಮಾಡುತ್ತೆ. ಇದನ್ನ ನಿಮಗೆ ಮನವರಿಕೆ ಮಾಡಿಸ್ಕೊಡತ್ತೆ, ತಿಳಿಸ್ಕೊಡತ್ತೆ. ಸೊ ಈ ಅನಾಲಿಸಿಸ್ ಅನ್ನೋದೇನಿದೆ, that is the most important step. ಸೊ ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಸೆಲ್ಫ್ ಅನಾಲಿಸಿಸ್ ಅಂತಂದ್ರೆ ನಾನು ಮಾಕ್ ಟೆಸ್ಟ್ ತಗೊಳ್ಳೋದು ಅಂತ ಹೇಳಿದೆ. ಸೊ ಆ ಮಾಕ್ ಟೆಸ್ಟ್ ತಗೊಳ್ಳೋದಿಕ್ಕೆ ತುಂಬಾ ರೀತಿ ಇದೆ. ಸೊ ಯಾವ ರೀತಿ, ಯಾವಾಗ, ಏನು ಮಾಕ್ ಟೆಸ್ಟ್ ಅನ್ನೋದು, ಇದನ್ನ ನೀವು ಡಿಸೈಡ್ ಮಾಡಿ ನಿಮಗೋಸ್ಕರ ನೀವು ಮಾಕ್ ಟೆಸ್ಟ್ ಅನ್ನ ತಗೊಳ್ಳೋದು. ನಿಮ್ಮ ಒಂದು ಏನು ಸ್ಟೇಟಸ್, ನಾನು ಇನ್ನೆಷ್ಟು ಮುಂದುವರಿಬೇಕು, ಇನ್ನೆಷ್ಟು ನಾನು ತಿದ್ಕೋಬೇಕು, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಸೆಲ್ಫ್ ಅನಾಲಿಸಿಸ್ ಮುಖಾಂತರ ಮಾಡ್ಕೊಳ್ಳುವಂಥದ್ದು. ಅಂಡ್ ಲಾಸ್ಟ್ ಅಂತಂದ್ರೆ ಫೈನಲ್ ಆಗಿ ನಾನು ನಿಮಗೆ ಸೆಲ್ಫ್ ಸ್ಟಡಿ ಅಂತ ಅಂದಾಗ ನೀವು ಕೂತ್ ಓದ್ತಿದ್ದೀರಿ, ಸರಿ. ಈ ಒಂದು ಮಿಸ್ಟೇಕ್ ಮಾತ್ರ ಪ್ಲೀಸ್ ಯಾವತ್ತೂ ಮಾಡಬೇಡಿ. ನೀವು ಕೂತ್ ಓದ್ತಿದ್ದೀರಿ, ನಿಮ್ಮ ಟೈಮ್ ತುಂಬಾ ಮ್ಯಾಟರ್ ಆಗುತ್ತೆ. ಸ್ಪೆಷಲಿ ಈಗ ನೋಟಿಫಿಕೇಶನ್ ಏನು 158 ವೇಕೆನ್ಸೀಸ್ ಬಂದಿದೆ, ಈ ಟೈಮ್ ತುಂಬಾ ಪ್ರೆಷಿಯಸ್ ಆಗಿರುವಂಥದ್ದು. ವೇಸ್ಟ್ ಮಾಡ್ಕೋಬೇಡಿ. ಓದ್ತಿದ್ದೀರಿ ಅಂತ ಅಂದ್ರೆ ನೀವು 2 hours 3 hours ಏನು ಕೊಡ್ತಿದ್ದೀರಿ ಅದು ಪ್ರೊಡಕ್ಟಿವ್ ಆಗಿರಬೇಕು. ಎಷ್ಟು ಪ್ರೊಡಕ್ಟಿವ್ ಆಗಿದೆ ಇದನ್ನ ಅನಲೈಸ್ ಮಾಡಿ. ನಾನು ಬುಕ್ ಮುಂದೆ ಇದ್ದೀನಿ, ಬುಕ್ ಮುಂದೆ ಕೂತಿದ್ದೀನಿ, ಬ್ಯುಸಿ ಆಗಿದ್ದೀನಿ ಅಂತ ನಿಮಗೆ ನೀವು ಮೋಸ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ದ್ರೋಹ ಮಾಡೋದಕ್ಕೆ ಹೋಗ್ಬೇಡಿ. ಓದ್ತಿಲ್ಲ, ಇಂಟ್ರೆಸ್ಟ್ ಇಲ್ಲ, ಸ್ವಲ್ಪ ನೀವು ಆಚೆ ಹೋಗಿ ಚಿಲ್ ಮಾಡಿ, ಬೇಕಾದ್ರೆ ಕಾಫಿ ಟೀ ಕುಡಿದು ಮತ್ತೆ ಬಂದು ಕೂತ್ಕೊಳ್ಳಿ. ಹಾಫ್ ಆನ್ ಅವರ್ ಸ್ಲಾಟ್ ಅಲ್ಲಿ ಓದ್ತೀರಾ, ಓದಿ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತ ಒಂದು ಸ್ಟ್ರಾಟಜಿ ಅಂತ ಇರುತ್ತೆ. ಕೆಲವೊಬ್ರು ಬೆಳಗ್ಗೆ ಓದ್ತಾರೆ, ಕೆಲವೊಬ್ರು ಸಂಜೆ ಓದ್ತಾರೆ. ನಿಮಗೆ ಯಾವುದು ರೀತಿ ಕನ್ವೀನಿಯಂಟ್ ಆಗತ್ತೆ ಅದೇ ರೀತಿ ನಡೆಸಿ. ಆದ್ರೆ ನೀವು ಓದ್ತಿದ್ದೀರಿ ಅಂದ್ರೆ 100% ಓದ್ತಿರ್ಬೇಕು. ಅಂಡ್ ನೀವು ಓದ್ತಿರೋದು ನಿಮ್ ತಲೆಗೆ ಹೋಗ್ತಿದೆ ಅನ್ನೋ ಅಷ್ಟು ಪ್ರೊಡಕ್ಟಿವ್ ಆಗಿರ್ಬೇಕು. ಸುಮ್ಮನೆ ನಾನು 3 hours 3 ಗಂಟೆ ಬುಕ್ ಮುಂದೆ ಕೂತ್ಕೊಂಡಿದ್ದೆ ಅಂತ ಅಂದ್ರೆ ಅದು ಓದೋದಲ್ಲ. ಸೊ ಓದೋದು ಹಾಗೂ ಸುಮ್ಮನೆ ಬ್ಯುಸಿಯಾಗಿ ಕೂತ್ಕೊಳ್ಳೋದು. ಚಿಕ್ಕ ಮಕ್ಕಳಲ್ಲಿ ತಂದೆ ತಾಯಿ ಬೈತಾರೆ ಅನ್ನೋ ಕಾರಣಕ್ಕೆ ಬುಕ್ ಮುಂದೆ ಕೂತ್ಕೊಳ್ತಿದ್ರಿ, ಆ ತರ ಈಗ ಮಾಡೋದಕ್ಕೆ ಹೋಗ್ಬೇಡಿ. ಬಿಕಾಸ್ ಇದೊಂದು ಕಾಂಪಿಟೇಟಿವ್ ಎಕ್ಸಾಮ್. ಇಲ್ಲಿ ಯಾರು ನಿಮಗೆ ಮೋಟಿವೇಶನ್ ಆಗಲಿ ಪುಷ್ ಮಾಡೋದಿಲ್ಲ, ಓದು ಅಂತ ಬಲವಂತ ಒತ್ತಾಯ ಮಾಡೋದಿಲ್ಲ. ಅಪಾರ್ಟ್ ಫ್ರಮ್ ಸ್ವಲ್ಪ ಸ್ಟೂಡೆಂಟ್ಸ್ಗೆ ಅವರ ತಂದೆ ತಾಯಿ ಆಗಲಿ ಒಂದು ಎಕ್ಸ್ಟರ್ನಲ್ ಮೋಟಿವೇಶನ್ ಅನ್ನೋದು ಕೊಡಬಹುದು. ಬಟ್ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್
ನಿಮಗೆ ಸೆಲ್ಫ್ ಇಂಟರ್ನಲ್ ಮೋಟಿವೇಶನ್ ಇಲ್ಲ ಅಂತಂದ್ರೆ ಯಾವ ಎಕ್ಸಾಮ್ ಕ್ಲಿಯರ್ ಆಗೋದಿಲ್ಲ. ಯಾರೇ ಎಷ್ಟೇ ಫೋರ್ಸ್ ಮಾಡಿದ್ರು ನಿಮಗೆ ನಿಮ್ಮ ಒಂದು ಇಂಟೆನ್ಷನ್, ನಿಮ್ಮ ಮೋಟಿವೇಶನ್ ಇದ್ರೆ 100% ಯಾರು ಹೇಳಿಲ್ಲ ಅಂತಂದ್ರು ನೀವು ಎಕ್ಸಾಮ್ ಪಾಸ್ ಆಗ್ತೀರಿ. ಆ್ಯಂಡ್ ಈ ವರ್ಷದ ಎಕ್ಸಾಮ್ನ ಪ್ಲೀಸ್ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾವುದೇ ಮಿಸ್ಟೇಕ್ ಮಾಡೋದಕ್ಕೆ ಹೋಗಬೇಡಿ. ಪ್ರತಿಯೊಂದು ರೀತಿ ಹೆಜ್ಜೆನ ಅನಲೈಸ್ ಮಾಡಿ ಸ್ಟ್ರಾಟಜಿಕಲಿ ನೀವು ನಿಮಗೋಸ್ಕರ ಒಂದು ಪ್ಲಾನ್ ಅಂತ ಮಾಡಿಕೊಂಡು ಎಕ್ಸಾಮಿಗೆ ತಯಾರಿ ಮಾಡಿ. ಬಿಕಾಸ್ 158 ವೇಕೆನ್ಸಿ ಎಲ್ಲ ಸತಿ ಬರುವಂಥದ್ದಲ್ಲ. ಈ ವರ್ಷ ಬಂದಿದೆ, ಇದನ್ನ ಉಪಯೋಗಿಸ್ಕೊಳ್ಳಿ. ಆ್ಯಂಡ್ ನಿಮಗೆ ಈ ಎಲ್ಲ ರೀತಿ ನೀವು ಮಾಡ್ತೀರಿ, ಈ 4 ಸ್ಟೆಪ್ಸ್ನ ನೀವು 100% ಡೆಡಿಕೇಟೆಡ್ಲಿ ಫಾಲೋ ಮಾಡ್ತೀರಿ ಅಂತಂದ್ರೆ ನಿಮಗೆ ಯಾವುದೇ ಕೋಚಿಂಗ್ನ ಅವಶ್ಯಕತೆ ಖಂಡಿತ ಇರೋದಿಲ್ಲ. ಬಟ್ ಎಲ್ಲ ಸ್ಟೂಡೆಂಟ್ಸ್ ಒಂದೇ ರೀತಿ ಇರೋದಿಲ್ಲ, ಎಲ್ಲ ಸ್ಟೂಡೆಂಟ್ಸ್ನ ಎಕ್ಸ್ಪೀರಿಯನ್ಸ್ ಒಂದೇ ರೀತಿ ಇರೋದಿಲ್ಲ. ಸೊ ಕೆಲವೊಂದು ಸ್ಟೂಡೆಂಟ್ಸಿಗೆ ಇಲ್ಲ, ನನಗೆ ಈ ಪಾಯಿಂಟ್ ಅಲ್ಲಿ ನನಗೆ ಮೋಟಿವೇಶನ್ ಇದೆ, ಎಕ್ಸಾಮ್ ಪಾಸ್ ಆಗಬೇಕು, ಬಟ್ ನನಗೆ ಹೇಗೆ ನಾನು ನೋಟ್ಸ್ ಮಾಡ್ಕೋಬೇಕು ಗೊತ್ತಿಲ್ಲ, ಹೇಗೆ ಮಾಕ್ ಟೆಸ್ಟ್ ಅಂತಂದ್ರೆ ಹೇಗೆ ತಗೊಳ್ಬೇಕು ಅನ್ನೋದು ಗೊತ್ತಿಲ್ಲ, ನಾನು ಮತ್ತೆ ಅನಾಲಿಸಿಸ್ ಹೇಗೆ ಮಾಡ್ಬೇಕು ಗೊತ್ತಿಲ್ಲ. ಎನಿ ಪಾಯಿಂಟ್ ಆಫ್ ಟೈಮ್ ಹಲವಾರು ಡೌಟ್ಸ್ ಇರುತ್ತೆ. ಯಾವುದೇ ಒಂದು ಪಾಯಿಂಟ್ ಆಗಿರಬಹುದು, ನಿಮಗೆ ಎನಿ ಪಾಯಿಂಟ್ ಆಫ್ ಟೈಮ್ ಅವಶ್ಯಕತೆ ಇದೆ ಅಂತಂದ್ರೆ ಸ್ವಾತಿ ಲಾ ಅಕಾಡೆಮಿಯಲ್ಲಿ ನೀವು ಅಡ್ಮಿಷನ್ ತಗೊಳ್ಬಹುದು. ಕಾಂಪ್ರಿಹೆನ್ಸಿವ್ ಬ್ಯಾಚ್ ಏನು ನಡೀತಿದೆ, ನಿಮಗೆ ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಇಂಟರ್ವ್ಯೂ ತುಂಬಾ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ನಡೀತಿದೆ. ಇದಕ್ಕೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಫೀಸ್ ತುಂಬಾ ಡಿಸ್ಕೌಂಟೆಡ್ ಒಂದು ರೇಟ್ ಅಲ್ಲಿದೆ. ಕಾಲ್ ಮಾಡಿ 9650849915ಗೆ ಅಂಡ್ ನಿಮ್ಮ ಒಂದು ಡೌಟ್ಸ್ ಆಗಲಿ ಕ್ವೆರೀಸ್ ಆಗಲಿ ಕ್ಲಿಯರ್ ಮಾಡಿಕೊಂಡು ಈ ಎಕ್ಸಾಮ್ ಆಪರ್ಚುನಿಟಿನ ನಿಮ್ದಾಗಿಸ್ಕೊಳ್ಳಿ. ಬಿಕಾಸ್ ಯಾವಾಗಲೂ ಈ ತರ ಆಪರ್ಚುನಿಟೀಸ್ ಬರೋದಿಲ್ಲ. ದಿಸ್ ಇಸ್ ವೆರಿ ರೇರ್ 158 ವೇಕೆನ್ಸೀಸ್ ಅನ್ನೋದು. ಅಂಡ್ ನೀವು ಸರಿಯಾದಂತ ಒಂದು ಡೈರೆಕ್ಷನ್ ಅಲ್ಲಿ ಪ್ರಿಪರೇಷನ್ ಇದೆ ಅಂತಂದ್ರೆ 100% ಈ ವರ್ಷ ನೀವು ಜಡ್ಜ್ ಆಗ್ತೀರಿ. ಸೊ ಸ್ವಾತಿ ಲಾ ಕ್ಲಾಸಸ್ ಎಲ್ಲ ಸ್ಟೂಡೆಂಟ್ಸಿಗೂ ಲೈವ್ ಕ್ಲಾಸ್ ಪ್ರೊವೈಡ್ ಮಾಡ್ತಿರೋಂಥದ್ದು, ಡೈಲಿ ಈವ್ನಿಂಗ್ ಕ್ಲಾಸಸ್ ನಡೆಯುತ್ತೆ. ಸೊ ಅದಲ್ಲದೆ ನಿಮಗೆ ರೆಕಾರ್ಡೆಡ್ ಲೆಕ್ಚರ್ಸ್ ಕೂಡ ಸಹ ಅವೈಲೇಬಲ್ ಇದೆ. ರೆಕಾರ್ಡೆಡ್ ಲೆಕ್ಚರ್ ಸಿಗತ್ತೆ, ನೋಟ್ಸ್ ಸಿಗತ್ತೆ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ಅನಾಲಿಸಿಸ್ ಮಾಡಿಸ್ತೀನಿ, ಹೇಗೆ ನಿಮ್ಮ ಒಂದು ಸ್ಟ್ರಾಟಜಿ ಇರಬೇಕು, ಪ್ಲಾನಿಂಗ್ ಇರಬೇಕು ಅನ್ನೋದನ್ನ ನಾನು ತಿಳಿಸ್ತೀನಿ, ನೋಟ್ಸ್ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಸಹ ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ರಿಕ್ವೈರ್ಡ್ ಪಾಯಿಂಟ್ ಏನು, ಇಂಪಾರ್ಟೆಂಟ್ ಏನು, ನೀವು ಎಕ್ಸಾಮ್ಗೆ ಓದಲೇಬೇಕು, ಪ್ರತಿಯೊಂದು ನಿಮಗೆ ಕ್ಲಾಸಲ್ಲಿ ಹೇಳ್ಕೊಡ್ಲಾಗತ್ತೆ. ಸೊ ಈ ಎಕ್ಸಾಮ್ಗೆ ಬೇಕಾಗಿರುವಂತ ನಿಮ್ಮ ಪ್ರಿಪರೇಷನ್ ನಾವು ಕಂಪ್ಲೀಟ್ 100% ಸಪೋರ್ಟ್ ಅಂಡ್ ಗೈಡೆನ್ಸ್ ಇಂದ ಕೊಡ್ತೀವಿ. ಕ್ಲಾಸಸ್ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ 2 ಭಾಷೆಯಲ್ಲಿರುತ್ತೆ. ಅಂಡ್ ಲಾಸ್ಟ್ ಪ್ರೀವಿಯಸ್ ವಿಡಿಯೋಲಿ ನಾನೊಂದು ಹೇಳಿದ್ದೆ ಅಬೌಟ್ ಮೆಥ್ಸ್. ಇದರಲ್ಲಿ ಇನ್ನೊಂದು ಅಡಿಷನ್ ದಟ್ ವರ್ಕಿಂಗ್ ಇದ್ರೆ ನಾನು ಪಾಸ್ ಆಗಬಹುದಾ? ಡೆಫಿನೆಟ್ಲಿ ಪಾಸ್ ಆಗಬಹುದು. ಕನ್ನಡ ಮೀಡಿಯಂ ಇದ್ರೆ ಪಾಸ್ ಆಗಬಹುದಾ? 100% ಪಾಸ್ ಆಗಬಹುದು. ನೀವು ವರ್ಕಿಂಗ್ ಆಗಿ ಕನ್ನಡ ಮೀಡಿಯಂ ಆಗಲಿ ಈ ರೀತಿ ನಿಮಗೆ ಯಾವುದೇ ಮೆತ್ ಅಂತ ಅನ್ಸಿದ್ರೆ ನೀವು ಅದನ್ನ ಇದರ್ ನನಗೆ ಕಾಲ್ ಮಾಡಿ ಅಂಡ್ ಯು ಕ್ಯಾನ್ ಕನ್ಫರ್ಮ್ ದಟ್ ನಿಮಗೆ ಈ ತರ ಡೌಟ್ ಇದೆ ಏನ್ ಮಾಡೋದು ಅನ್ನೋದು. ಇಲ್ಲ, ಆರಾಮಾಗಿ ಓದಿ, ಯಾರು ಏನೇ ಹೇಳಲಿ ನೀವು ನಿಮ್ಮ ಒಂದು ಗೋಲ್ ಬಗ್ಗೆ ಫೋಕಸ್ ಮಾಡಿ ಅಂಡ್ ನೀವು ಜಡ್ಜ್ ಆಗ್ತೀರಿ. ಸೊ ನಿಮ್ಮ ಒಂದು ಸೆಲ್ಫ್ ಮೋಟಿವೇಶನ್ ಇರಬೇಕು, ಇನ್ನರ್ ಮೋಟಿವೇಶನ್ ಇರಬೇಕು. ಕೋಚಿಂಗ್ ತಗೊಳ್ಳೋರಿಗೂ ಇನ್ನರ್ ಮೋಟಿವೇಶನ್ ಬೇಕೇ ಬೇಕು. ಕೋಚಿಂಗ್ ಇಲ್ಲ ಅಂತಂದ್ರೂ ಇನ್ನರ್ ಮೋಟಿವೇಶನ್ 100% ಜೀವನದಲ್ಲಿ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇರಲೇಬೇಕು. ನಿಮ್ಮ ಮೇಲೆ ನಂಬಿಕೆ ನಿಮಗಿದ್ರೆ ನೀವು ಏನು ಬೇಕಾದರೂ ಮಾಡ್ತೀರಿ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಈ ವರ್ಷ ಎಕ್ಸಾಮ್ ತಗೊಳ್ತಿರುವಂಥ ಪ್ರತಿಯೊಂದು ಸ್ಟೂಡೆಂಟ್ ನಿಮಗೆ ಇದೇ ರೀತಿ ಡೈಲಿ ವಿಡಿಯೋಸ್ ರಿಗಾರ್ಡಿಂಗ್ ಸಬ್ಜೆಕ್ಟ್ ಮೋಟಿವೇಶನ್ ಆಗಲಿ, ಎಕ್ಸಾಮ್ಗೆ ಹೇಗೆ ತಯಾರಿ ಮಾಡಬೇಕು, ಪ್ರಿಲಿಮ್ಸ್ನ 100% ಇನ್ಶೋರ್ ಮಾಡೋದಕ್ಕೆ ರಿಕ್ವೈರ್ಡ್ ಇರುವಂಥ ಒಂದಷ್ಟು ನಿಮಗೆ ಸಪೋರ್ಟಿಂಗ್ ಹೆಲ್ಪಿಂಗ್ ವಿಡಿಯೋಸ್ನ ನಾನು ಇದೇ ರೀತಿ ಪೋಸ್ಟ್ ಮಾಡ್ತಿರ್ತೀನಿ. ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇಷ್ಟ ಆಗಿದೆ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸಿಗೆ ಫಾರ್ವರ್ಡ್ ಮಾಡಿ. ಸೊ ದ್ಯಾಟ್ ಈ ಒಂದು ವಿಡಿಯೋ ಇಂಪಾರ್ಟೆಂಟ್, ಯಾರಾದರೂ ನಿಮ್ಮ ಫ್ರೆಂಡ್ಸ್ ಸೆಲ್ಫ್ ಸ್ಟಡಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ, ಅವರಿಗೆ ಹೆಲ್ಪ್ ಆಗಬಹುದು. ಸೊ ಈ ವಿಡಿಯೋಸ್ ನಿಮ್ಮ ಫ್ರೆಂಡ್ಸಿಗೆ, ಜಡ್ಜ್ ಎಕ್ಸಾಮ್ ತಗೊಳ್ತಿರುವಂಥ ಫ್ರೆಂಡ್ಸಿಗೆ ಫಾರ್ವರ್ಡ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್.